ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಬಂಧ ಲೇಖನ ದೈಹಿಕ ಶಿಕ್ಷಣ ಪ್ರಬಂಧ ಲೇಖನ ಬರೆಯುವುದು ಹೇಗೆ ಎಂಬುದರ ಬಗ್ಗೆ ತಿಳಿಯೋಣ. ಮೊದಲಿಗೆ ಶಿಕ್ಷಣ ಎಂದರೆ ಏನು? ಶಿಕ್ಷಣ ಎಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಯನ್ನ ಸುಸಂಸ್ಕೃತವನ್ನಾಗಿಸುವುದೇ ಶಿಕ್ಷಣ. ಹಾಗಾದರೆ ದೈಹಿಕ ಶಿಕ್ಷಣ ಎಂದರೆ ಏನು? ನಾನು ಮೊದಲೇ ಹೇಳಿದಂತೆ ಪ್ರಬಂಧ ಲೇಖನ ಬರೆಯುವಾಗ ನೀವು ಶೀರ್ಷಿಕೆ ಮತ್ತು ಉಪಶೀರ್ಷಿಕೆಗಳನ್ನು ಅಂದರೆ ಟೈಟಲ್ ಮತ್ತು ಸಬ್ ಟೈಟಲ್ ಅನ್ನು ಬರೆಯುವುದು ಅತ್ಯಂತ ಪ್ರಮುಖವಾಗಿರುತ್ತದೆ. ಪೀಠಿಕೆ, ವಿವರಣೆ, ಉಪಸಂಹಾರ ಹೀಗೆ ಹಂತ ಹಂತವಾಗಿ ನೀವು ಹೈಲೈಟ್ಸ್ ಅಂದರೆ ಪ್ರಮುಖವಾದುದನ್ನು ನೀವು ಮಾರ್ಕ್ ಮಾಡುವುದರ ಮೂಲಕ ತೋರಿಸಬೇಕು. ಇನ್ನು ಶಿಕ್ಷಣ ಎಂದರೆ ದೈಹಿಕ ಶಿಕ್ಷಣ ಎಂದರೆ ಶರೀರ ಶಿಕ್ಷಣ ಎಂಬ ಅರ್ಥ ಬರುತ್ತದೆ. ಶರೀರ ಮತ್ತು ಶಿಕ್ಷಣ ಎಂಬ ಎರಡು ಪದಗಳ ಸಮ್ಮಿಲನವಾಗಿದೆ ದೈಹಿಕ ಶಿಕ್ಷಣ. ಶರೀರ ಶಿಕ್ಷಣದ ಅರ್ಥ ತಿಳಿಯುವ ಮೊದಲು ಶಿಕ್ಷಣದ ಅರ್ಥವನ್ನು ತಿಳಿಯೋಣ. ಮಾನವನಿಗೆ ಅತಿ ಹೆಚ್ಚು ಪ್ರಿಯವಾದುದೆಂದರೆ ಆತನ ಶರೀರ. ಈ ಶರೀರವನ್ನು ಬಿಟ್ಟು ಒಂದು ಕ್ಷಣವೂ ಅವನಿರುವುದಾದರೆ ಅದು ನಿರ್ಜೀವಿಯಾಗಿ ಮಾತ್ರ. ಶರೀರವೇ ಶ್ರೇಷ್ಠ. ಶರೀರವಿಲ್ಲದ ಮನುಷ್ಯನನ್ನ ಕಲ್ಪಿಸಲು ಅಸಾಧ್ಯ. ಈ ಶರೀರದೊಳಗೆ ಆತ್ಮ, ಮನಸ್ಸು, ಬುದ್ಧಿ, ಭಾವನೆಗಳು ಸೇರಿಕೊಂಡಿವೆ. ಇವುಗಳು ಶರೀರದ ಮೂಲಕ ತಮ್ಮ ಚಟುವಟಿಕೆಗಳನ್ನು ನಿರ್ವಹಿಸುವುದರಿಂದಲೇ ಮಹಾಕವಿ ಕಾಳಿದಾಸನು ಶರೀರ ಮಾಧಂಕೊಲೋ ಧರ್ಮಂ ಸಾಧನಂ ಎಂದಿದ್ದಾನೆ. ಇನ್ನು ದೈಹಿಕ ಶಿಕ್ಷಣದ ಮಹತ್ವವನ್ನು ತಿಳಿಯೋಣ. ಪ್ರಗತಿಯ ಹಾದಿಯಲ್ಲಿ ಬುದ್ಧಿಶಕ್ತಿಗೆ ಬಹಳ ಪ್ರಾಮುಖ್ಯತೆ ಇದೆ. ಹಾಗಾಗಿ ಇದರ ಅಭಿವೃದ್ಧಿಗಾಗಿ ಒಂದು ಸುವ್ಯವಸ್ಥಿತವಾಗಿ ಶಿಕ್ಷಣವೆಂಬ ವ್ಯವಸ್ಥೆ ನಮ್ಮಲ್ಲಿದೆ. ಇದು ಕೇವಲ ಬೌದ್ಧಿಕ ಶಕ್ತಿಗಷ್ಟೇ ಸೀಮಿತವಾಗಿರದೆ ವಿವಿಧ ಸವಾಲುಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಸರ್ವಾಂಗೀಣ ವ್ಯಕ್ತಿತ್ವದ ವಿಕಸನಕ್ಕೆ ದೈಹಿಕ ಶಿಕ್ಷಣ, ಸಂಗೀತ, ನೃತ್ಯ, ಚಿತ್ರಕಲೆ, ನಾಟಕಗಳಂತಹವುಗಳು ಸಹ ಬಹಳ ಮುಖ್ಯವಾಗಿವೆ. ಇವು ಸಹ ಶಿಕ್ಷಣವೆಂಬ ವ್ಯವಸ್ಥೆಯಲ್ಲಿ ಕಲಿಕೆಯ ವಸ್ತುವಾಗಿದ್ದು ಶಿಕ್ಷಣದ ಅವಿಭಾಜ್ಯ ಅಂಗ ಕೂಡ ಆಗಿವೆ. ಇನ್ನು ದೈಹಿಕ ಶಿಕ್ಷಣದ ಅವಶ್ಯಕತೆ. ಜಾಗತೀಕರಣದಲ್ಲಿ ತಂತ್ರಜ್ಞಾನ ಮುಂದುವರೆದಂತೆ ದೈಹಿಕ ಚಲನೆ ಕಡಿಮೆಯಾಗಿ ಮಧುಮೇಹ, ಹೃದಯಾಘಾತ, ರಕ್ತದೊತ್ತಡ ಮತ್ತು ಮಾನಸಿಕ ದೈಹಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿರುವ ವಿಷಯವನ್ನು ಪ್ರಚಾರ ಮಾಧ್ಯಮಗಳಲ್ಲಿ ನಾವು ದಿನನಿತ್ಯ ನೋಡುತ್ತಿದ್ದೇವೆ. ಇನ್ನು ದೈಹಿಕ ಶಿಕ್ಷಣದ ಮೂಲ ತತ್ವಗಳು. ದೈಹಿಕ ಶಿಕ್ಷಣದ ಮೂಲ ತತ್ವಗಳೆಂದರೆ ಎರಡು ಪ್ರಕಾರಗಳನ್ನು ನೋಡಬಹುದು. ಈ ಪ್ರಕಾರಗಳಲ್ಲಿ ದೈಹಿಕ ಶಿಕ್ಷಣ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು ತನ್ನ ಗರ್ಭದಲ್ಲಿ ಅಡಗಿಸಿಟ್ಟುಕೊಂಡಿದೆ. ಅವುಗಳೆಂದರೆ ಆಟಗಳು. ಮನುಷ್ಯನ ಮೂಲ ಪ್ರವೃತ್ತಿಗಳಲ್ಲಿ ಆಟವೂ ಒಂದು. ಆಟಗಳು ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ಮತ್ತು ಸಂತೋಷವನ್ನು ನೀಡುತ್ತದೆ. ಎ.ಸಿ. ಡಾಗಲ್ ರವರ ಪ್ರಕಾರ ಆಟಗಳು ವ್ಯಕ್ತಿಯ ಬೆಳವಣಿಗೆಗೆ, ಅಭಿವೃದ್ಧಿ ಮತ್ತು ಸಂರಕ್ಷಣೆಗೆ ಅತಿ ಮುಖ್ಯ. ಆಟಗಳಲ್ಲಿ ಮೇಲಾಟಗಳು. ಈ ಮೇಲಾಟಗಳು ವೈಯಕ್ತಿಕ ಸ್ಪರ್ಧೆಯನ್ನು ಹೊಂದಿರುವಂತಹವುಗಳು. ಇವು ಹೊರಾಂಗಣದಲ್ಲಿಯೂ ನಡೆಯುವಂತಹದ್ದರಿಂದಲೇ ಸ್ಪರ್ಧೆಯೊಂದು ಮಾತ್ರ ಮೇಲಾಟದಲ್ಲಿರುವ ಗುಂಪಿನ ಓಟವೂ ಸಹ ಆಗಿದೆ. ವ್ಯಾಯಾಮ. ಗ್ರೀಕ್ ಗಾದೆಯೆಂದು ಹೇಳುವಂತೆ ಎಕ್ಸರ್ಸೈಸಸ್ ಟು ದ ಬಾಡಿ, ಮ್ಯೂಸಿಕ್ ಟು ದ ಸೋಲ್. ಅಂದರೆ ದೇಹಕ್ಕೆ ವ್ಯಾಯಾಮ, ಆತ್ಮಕ್ಕೆ ಸಂಗೀತ. ಮನುಷ್ಯನಿಗೆ ಬೇಕೆಂಬುದು ಸಾರ್ವಕಾಲಿಕ ಸತ್ಯವಾದುದು. ಆದ್ದರಿಂದ ಯೋಗ, ಏರೋಬಿಕ್, ಕಾಲಸ್ಥಾನಿಕ್, ಜಿಮ್ನಾಸ್ಟಿಕ್ ನಂತಹ ವ್ಯಾಯಾಮದ ಮಂದಿರಗಳು ಪಟ್ಟಣ ಪ್ರದೇಶದ ಆರೋಗ್ಯ ಕೇಂದ್ರಗಳಾಗಿವೆ. ಆರ್ಥಿಕ ಲಾಭವನ್ನು ಪಡೆಯಲು ವ್ಯವಸ್ಥೆಯಾಗಿದೆ. ಇನ್ನು ದೈಹಿಕ ಶಿಕ್ಷಣದ ಆಜ್ಞೆಗಳು. ದೈಹಿಕ ಶಿಕ್ಷಣ ಚಟುವಟಿಕೆ ನಡೆಯಬೇಕಾದರೆ ಆಜ್ಞೆಗಳು ಬಹಳ ಮುಖ್ಯವಾಗಿದೆ. ಆಜ್ಞೆಗಳೇ ಪದಕವಾಯಿಗೆ ಭೂಷಣ ಪ್ರಿಯವಾಗಿದೆ. ಈ ಆಜ್ಞೆಗಳನ್ನು ಕೊಡುವ ಅಥವಾ ಉಪಯೋಗಿಸುವ ಕ್ರಮವನ್ನು ಶಿಕ್ಷಕರು ಹೊಂದಿರುತ್ತಾರೆ. ದೈಹಿಕ ಶಿಕ್ಷಣದಲ್ಲಿ ಯೋಗ. ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸಿ ಏಕಾಗ್ರತೆಗೊಳಿಸುವುದೇ ಯೋಗದ ಗುರಿ. ಈ ಗುರಿಯನ್ನು
ತಲುಪಲು ಹಲವಾರು ಮಾರ್ಗಗಳು ಇವೆ. ಇವುಗಳನ್ನು ಯೋಗದ ಪಥಗಳೆಂದು ಕರೆಯುವರು. ಇನ್ನು ಆರೋಗ್ಯ ಶಿಕ್ಷಣ. ಶರೀರ ಶಿಕ್ಷಣದ ಮೃದುವಾದ ಅಂಗವೇ ಆರೋಗ್ಯ ಶಿಕ್ಷಣ. ಇವೆರಡು ಒಂದಕ್ಕೊಂದು ಒಡುಕು ಬಿಟ್ಟು ವರ್ತುಳಗಳು ಇದ್ದಂತೆ. ಆದರೂ ಇವೆರಡಕ್ಕೂ ಸರ್ವಸಾಮಾನ್ಯ ಉದ್ದೇಶಗಳು ಇವೆ. ಇನ್ನು ಮೌಲ್ಯ ಶಿಕ್ಷಣ. ದೈಹಿಕ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣ. ರಾಷ್ಟ್ರಾಭಿಮಾನವನ್ನು ಮೂಡಿಸುವ ಪ್ರಯತ್ನವೇ ಮೌಲ್ಯ ಶಿಕ್ಷಣವಾಗಿದೆ. ವೈಯಕ್ತಿಕ, ಸಾಮಾಜಿಕ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸುವ ಪ್ರಯತ್ನವನ್ನು ಈ ಆಟದ ಪಾಠದ ಪಠ್ಯವಸ್ತುವಿನಲ್ಲಿ ಇದೆ. ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ದೈಹಿಕ ಶಿಕ್ಷಣ. ಶಾರೀರಿಕ ಅಭಿವೃದ್ಧಿಗಾಗಿ ಸಾಹಸದ ಆಟಗಳು, ದ್ವಂದ್ವ ಕ್ರೀಡೆಗಳು, ಸ್ಪರ್ಧಾತ್ಮಕ ಆಟಗಳು, ಕಷ್ಟ ಸಹಿಷ್ಣುತೆಯ ಆಟಗಳು, ರಿಲೇ ಆಟಗಳು, ಶಕ್ತಿಯ ಆಟಗಳು ಸೇರಿಕೊಂಡಿವೆ. ಇನ್ನು ಅಥ್ಲೆಟಿಕ್ಸ್ ಅನಂತ ಯಾತ್ರೆ. ಪ್ರಗತಿಯ ಹಾದಿಯಲ್ಲಿ ಬುದ್ಧಿಶಕ್ತಿಗೆ ಬಹಳ ಪ್ರಾಮುಖ್ಯತೆ ಇವೆ. ಹಾಗಾಗಿ ಇದರ ಅಭಿವೃದ್ಧಿಗಾಗಿ ಒಂದು ಸುವ್ಯವಸ್ಥಿತವಾದ ಶಿಕ್ಷಣವೆಂಬ ವ್ಯವಸ್ಥೆ ನಮ್ಮಲ್ಲಿದೆ. ಇದಕ್ಕೆ ದೈಹಿಕ ಶಿಕ್ಷಣದ